ಕರ್ನಾಟಕದ ಸಮಸ್ತ ಎಲ್ಲ ಸ್ಪರ್ಧಾ ಮಿತ್ರರಿಗೆ ತರಗತಿಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರಾದರೂ ಈ ನಮ್ಮ ತರಗತಿಯನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನು ವೀಕ್ಷಿಸಿ ಅಂತ ಹೇಳ್ತಾ ಈಗ ನಾವು ನೇರವಾಗಿ ತರಗತಿಯನ್ನು ಪ್ರಾರಂಭ ಮಾಡಿಬಿಡೋಣ ಸ್ನೇಹಿತರೆ. ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಭೂಮಿಯ ಮೇಲೆ ಜೀವಕ್ಕೆ ಅಗತ್ಯವಾದ ಅನಿಲ ಯಾವುದು? ಇಲ್ಲಿ ನೋಡ್ರಿ, ಭೂಮಿ ಮೇಲೆ ಹಲವಾರು ಪ್ರಾಣಿ ಪಕ್ಷಿಗಳು ಮತ್ತು ಗಿಡ ಮರಗಳು ಬದುಕಬೇಕಾದ್ರೆ ಅವುಗಳ ಜೀವನಕ್ಕೆ ಅತ್ಯಂತ ಅತ್ಯವಶ್ಯಕವಾದಂತಹ ಅನಿಲ ಯಾವುದಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಯಾವುದು? ಆಮ್ಲಜನಕ, ಅಂದರೆ ಆಕ್ಸಿಜನ್ ಅಂತೇಳಿ ಕರಿತೀವಿ ನಾವು ಇಂಗ್ಲೀಷ್ನಾಗ. ಈ ಭೂಮಿಯ ವಾತಾವರಣದಲ್ಲಿ ವಿವಿಧ ರೀತಿಯಾದಂತಹ ಅಂಶಗಳು ಕಂಡುಬರ್ತವೆ. ಒಂದು ಧೂಳಿನ ಕಣಗಳು, ಅನಿಲಗಳು ಮತ್ತು ವಿವಿಧ ರೀತಿಯಾದಂತಹ ಇನ್ನೂ ಹಲವಾರು ರೀತಿಯ ಅಂಶಗಳು ನೀರಾವಿ, ಈ ರೀತಿ ಹಲವು ಅಂಶಗಳನ್ನು ಕಂಡುಬರ್ತವೆ. ಅದೇ ರೀತಿ ನಾವು ಈ ವಾತಾವರಣದಲ್ಲಿ ಆಮ್ಲಜನಕ, ಅಂದರೆ ಆಮ್ಲಜನಕ ಆಗಿರ್ಬೋದು. ಅತಿ ಹೆಚ್ಚಾಗಿ ಕಂಡುಬರುವುದು ಯಾವುದಪ್ಪ ಅಂತಂದ್ರೆ ವಾತಾವರಣದಲ್ಲಿ ನೈಟ್ರೋಜನ್ ಕಂಡುಬರ್ತದೆ ಸ್ನೇಹಿತರೆ. ಯಾವುದು? ವಾತಾವರಣದಲ್ಲಿ ಸರಿಸುಮಾರು ಅತಿ ಹೆಚ್ಚು ಕಂಡುಬರುವುದು ನೈಟ್ರೋಜನ್ ಕಂಡುಬರ್ತದೆ. ನೈಟ್ರೋಜನ್ ನಂತರ ಯಾವುದಂದ್ರೆ ಆಮ್ಲಜನಕ, ಅಂದರೆ ಆಕ್ಸಿಜನ್ ಕಂಡುಬರ್ತದೆ. ಇದು ಎರಡನೇದಾಗಿ ಕಂಡುಬರ್ತದೆ ಸ್ನೇಹಿತರೆ. ಈ ಕಾರ್ಬನ್ ಡೈಆಕ್ಸೈಡ್ ಕೂಡ ವಾತಾವರಣದಲ್ಲಿ ಕಂಡುಬರ್ತದೆ. ಈ ರೀತಿ ಇನ್ನೂ ಕೂಡ ಓಝೋನ್ ಆಗಿರಬಹುದು, ಆರ್ಗನ್ ಆಗಿರಬಹುದು, ಈ ರೀತಿಯ ಅಂಶಗಳು ವಾತಾವರಣದಲ್ಲಿ ಕಂಡುಬರ್ತವೆ. ಆದರೆ ವಿವಿಧ ಜೀವಿಗಳಿಗೆ ಅತ್ಯಂತ ಜೀವಿಸಲು ಅವಶ್ಯಕವಾದಂತಹ ಅನಿಲ ಯಾವುದಪ್ಪ ಅಂತಂದ್ರೆ ಆಮ್ಲಜನಕ. ಆಮ್ಲಜನಕ ಉಸಿರಾಟಕ್ಕೆ ಅತ್ಯಂತ ಅಗತ್ಯ. ಹಾಗಾಗಿ ನಾವು ಇದನ್ನು ಸರಿಯಾದಂಥ ಉತ್ತರ ಆಮ್ಲಜನಕ ಅಂತ ಹೇಳಬೇಕಾಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾನವ ದೇಹದ ರಕ್ತ ಶುದ್ಧೀಕರಣ ಅಂಗ ಯಾವುದು ಅಂತೇಳಿ ಪ್ರಶ್ನೆ ಅದು. ಸರಿಯಾದಂತಹ ಉತ್ತರ ಯಾವುದು ಸ್ನೇಹಿತರೆ? ಮೂತ್ರಪಿಂಡ. ನೋಡ್ರಿ, ಯಾವುದು? ಮೂತ್ರಪಿಂಡ. ನೆಕ್ಸ್ಟ್ ಇದು ಹೃದಯ ಉಸಿರಾಟಕ್ಕೆ ಸಂಬಂಧಿಸಿರ್ತದೆ ಸ್ನೇಹಿತರೆ. ನೆಕ್ಸ್ಟ್, ಭಾರತದಲ್ಲಿ ಹಣಕಾಸು ನೀತಿಯನ್ನು ನಿರ್ವಹಿಸುವ ಸಂಸ್ಥೆ ಯಾವುದೆಂದು ಪ್ರಶ್ನೆ ಅದ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ RBI. ನೋಡಿ ಸ್ನೇಹಿತರೆ, ಹಣಕಾಸು ನೀತಿಯನ್ನು ನಿರ್ವಹಿಸುವ ಸಂಸ್ಥೆ ಯಾವುದಪ್ಪ ಅಂತಂದ್ರೆ RBI ನ ವಿಸ್ತೃತ ರೂಪ ಏನಪ್ಪ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಭಾರತೀಯ ಮೀಸಲು ಬ್ಯಾಂಕ್ ಅಂತೇಳಿ ಕರಿತೀವಿ ನಾವು ಇದನ್ನು. ಈ RBI ನ ಮುಖ್ಯ ಕಚೇರಿ ಇರುವುದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಮುಂಬೈನಲ್ಲಿ ಕಂಡು ಬರ್ತದೆ. ಇಲ್ಲಿ ಮುಂಬೈನಲ್ಲಿ ಕಂಡು ಬರ್ತದೆ. ಅದೇ ರೀತಿ RBI ಸ್ಥಾಪನೆಯಾದದ್ದು 1935ರಲ್ಲಿ ಈ RBI ಅನ್ನುವಂಥದ್ದು ಸ್ಥಾಪನೆ ಆಗ್ತದೆ. ಇದು ರಾಷ್ಟ್ರೀಕರಣ ಆದದ್ದು 1949ರಲ್ಲಿ ಇದು ರಾಷ್ಟ್ರೀಕರಣ ಆಗ್ತದೆ. ಅದೇ ರೀತಿ ಇದರ ರಾಜಧಾನಿ ಕಂಡುಬರುವುದು ಎಲ್ಲಿಪ್ಪ ಅಂತಂದ್ರೆ ಮುಂಬೈ, ಮಹಾರಾಷ್ಟ್ರದ ಮುಂಬೈನಲ್ಲಿ ಕಂಡು ಬರ್ತದೆ ಈ RBI ನ ರಾಜಧಾನಿ. ಈ SBI ಇದೆಯಲ್ಲ ಸ್ನೇಹಿತರೆ, SBI ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ. SBI ನ ವಿಸ್ತೃತ ರೂಪ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ನಾವು. ನೆಕ್ಸ್ಟ್, ನಬಾರ್ಡ್ ಆಗಿರ್ಬೋದು, ನೆಫ್ಟಿ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯ ಅಂಶಗಳಲ್ಲಿ ಕಂಡು ಬರ್ತವೆ. ಅವುಗಳನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ವಿಸ್ತರಣೆಯನ್ನು ಅಥವಾ ಎಕ್ಸ್ಪ್ಲನೇಷನನ್ನು ಕೊಟ್ಟುಬಿಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್, ಗಂಗಾ ನದಿ ಯಾವ ರಾಜ್ಯದಿಂದ ಹುಟ್ಟುತ್ತದೆ? ನೋಡಿ ಸ್ನೇಹಿತರೆ, ಗಂಗಾ ನದಿ ಯಾವ ರಾಜ್ಯದಲ್ಲಿ ಹುಟ್ಟುತ್ತಪ್ಪ ಅಂತಾರೆ ಯಾವುದು? ಉತ್ತರಾಖಂಡ ರಾಜ್ಯದಲ್ಲಿ ಈ ಗಂಗಾ ನದಿ ಅನ್ನುವಂಥದ್ದು ಕಂಡು ಬರ್ತದೆ ಸ್ನೇಹಿತರೆ. ಎಲ್ಲಿ? ಉತ್ತರಾಖಂಡ ರಾಜ್ಯದಲ್ಲಿ ಗಂಗಾ ನದಿ ಹುಟ್ಟುತ್ತದೆ. ನೆಕ್ಸ್ಟ್, ಭಾರತ ರತ್ನ ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ನೋಡಿ ಸ್ನೇಹಿತರೆ, ಭಾರತದ ಅತ್ಯುನ್ನತವಾದಂತಹ ಪ್ರಶಸ್ತಿ ಯಾವುದಪ್ಪ ಅಂತಂದ್ರೆ ಭಾರತ ರತ್ನ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡುತ್ತಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಇದು ಹಲವಾರು ಬಾರಿ ಪ್ರಶ್ನೆ ರಿಪೀಟೆಡ್ ಆಗಿರುವಂಥದ್ದು. ಹಾಗಾಗಿ ನಾವು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ರಾಷ್ಟ್ರ ಸೇವಾ ಕ್ಷೇತ್ರಕ್ಕೆ ಇದನ್ನು ನಾವು ಕೊಡ್ತೀವಿ ಸ್ನೇಹಿತರೆ. ರಾಷ್ಟ್ರ ಸೇವೆ ಇದರಲ್ಲಿ ಹಲವಾರು ಕಂಡು ಬರ್ತವೆ. ಅದು ಕ್ರೀಡೆ ಆಗಿರಬಹುದು, ಸಿನಿಮಾ ಆಗಿರಬಹುದು, ವಿವಿಧ ರೀತಿಯ ಸಂಗೀತ ಆಗಿರಬಹುದು. ಈ ರೀತಿ ವಿವಿಧ ರೀತಿಯಲ್ಲಿ ರಾಷ್ಟ್ರದ ಸೇವೆಗೈದಂತಹ ಕ್ಷೇತ್ರಗಳಿಗೆ ನಾವು ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತೀವಿ. ಈ ಭಾರತ ರತ್ನ ಪ್ರಶಸ್ತಿ ಅನ್ನುವಂಥದ್ದು 1954ರಲ್ಲಿ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಯಾವಾಗ? 1954ರಲ್ಲಿ ಪ್ರಾರಂಭವಾಗ್ತದೆ. ತದನಂತರ ಈ ಪ್ರಶಸ್ತಿಯನ್ನು ನೀಡುವುದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ವ್ಯಕ್ತಿ ಯಾರಂತೇಳಿ ನೀವು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಸ್ನೇಹಿತರೆ. ಎಲ್ಲಿ? ಕಮೆಂಟ್ ಬಾಕ್ಸ್ದಾಗ. ನೆಕ್ಸ್ಟ್, ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿರುವ ಕರ್ನಾಟಕದ ಸ್ಥಳ ಯಾವುದು? ಇಲ್ಲಿ ನೋಡ್ರಿ ಸ್ನೇಹಿತರೆ, ಯುನೆಸ್ಕೋ ಪಟ್ಟಿ ಅಂತ ಬರ್ತದೆ.
ಈ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರುವಂತಹ ಕರ್ನಾಟಕದ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಸ್ಥಳಗಳು ಯಾವುದು ಅಂತೇಳಿ ಪ್ರಶ್ನೆ ಅದ. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಯಾವುದು ಹಂಪಿ ಕಂಡು ಬರ್ತದೆ ಸ್ನೇಹಿತರೆ. ಎಲ್ಲಿ? ಯಾವುದು? ಹಂಪಿ. ಇದು ಎಲ್ಲಿ? ವಿಜಯನಗರ, ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಹಂಪಿ ಅನ್ನುವಂಥದ್ದು 2012ರಲ್ಲಿ ವಿಶ್ವ ಪಾರಂಪರೆ ಪಟ್ಟಿಗೆ ಸೇರ್ತದೆ. ಯಾವುದು? ಹಂಪಿ ಅನ್ನುವಂಥದ್ದು. ಆದರೆ ಪ್ರಸ್ತುತದಲ್ಲಿ ವಿಶ್ವ ಪಾರಂಪರೆ ಪಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಮುಖ್ಯವಾಗಿ ಹೊಯ್ಸಳರ ದೇವಾಲಯಗಳು ಕಂಡು ಬರ್ತವೆ ಸ್ನೇಹಿತರೆ. ಅದರಲ್ಲಿ ಏಕಕೂಟ, ದ್ವಿಕೂಟ, ತ್ರಿಕೂಟ, ಬೇಲೂರು ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಇನ್ನೊಂದು ದೇವಾಲಯ ಕಂಡು ಬರ್ತದೆ. ಒಟ್ಟಾರೆಯಾಗಿ 3 ದೇವಾಲಯಗಳು ಈಗ ಸದ್ಯದಲ್ಲೇ ಈ ವಿಶ್ವ ಪರಂಪರೆಗೆ ಪಟ್ಟಿಗೆ ಸೇರಿರುವಂಥದ್ದು. ನೆಕ್ಸ್ಟ್, ಹೆಬ್ಬೆಟ್ಟು ಹುಲಿ ಎಂದೇ ಪ್ರಸಿದ್ಧನಾದ ಕ್ರಿಕೆಟಿಗ ಯಾರು? ನೋಡಿ ಸ್ನೇಹಿತರೆ, ಈಗ ನಾವು ಹಲವಾರು ರೀತಿಯಂತಹ ಕ್ಷೇತ್ರಗಳಲ್ಲಿ ಪ್ರಶ್ನೆಯನ್ನು ತೆಗೆಯೋದನ್ನು ನೋಡ್ತೀವಿ, ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಸಂಬಂಧಿಸಿದಂತೆ. ಅದೇ ರೀತಿ ಕ್ರೀಡಾ ಕ್ಷೇತ್ರದಿಂದ ಕೂಡ ವಿದ್ಯಾರ್ಥಿಗಳೇ ಹಲವಾರು ರೀತಿಯಾದಂಥ ಪ್ರಶ್ನೆಗಳನ್ನು ಇತ್ತೀಚಿನ ದಿನಮಾನದಲ್ಲಿ ಕೇಳುತ್ತಿರುವಂಥದ್ದು. ಹಾಗಾಗಿ ನಾವು ಇದನ್ನು ಕೂಡ ಈ ನೆಗ್ಲೆಕ್ಟ್ ಮಾಡದೆ ಎಲ್ಲ ಕ್ಷೇತ್ರದಲ್ಲಿ ನಾವು ಓದಿಕೊಂಡಾಗ ಮಾತ್ರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದಂಥ ಸ್ಥಾನವನ್ನು ಪಡಿಬೇಕಾಗ್ತದೆ. ಹಾಗಾಗಿ ನಾವು ಕ್ರೀಡೆ ಆಗಿರಬಹುದು, ಇನ್ನಿತರ ಅಂದರೆ ಪ್ರಸ್ತುತ ಅತ್ಯಂತ ಸುದ್ದಿಯಲ್ಲಿರುವಂತಹ ವಿಷಯವನ್ನು ನಾವು ಹೆಚ್ಚಾಗಿ ಫೋಕಸ್ ಮಾಡಿ ಓದೋದರಿಂದ ನಾವು ಬೇಗ ಸಕ್ಸಸ್ಸನ್ನು ಕಾಣ್ತಿರ್ತೀವಿ. ಹಾಗಾಗಿ ನಾವು ಎಲ್ಲ ಕ್ಷೇತ್ರವನ್ನು ಕೂಡ ಸಮಗ್ರವಾಗಿ ಅಧ್ಯಯನ ಮಾಡಿರಬೇಕಾಗ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಅನಿಲ್ ಕುಂಬ್ಳೆ. ಯಾವುದು? ಅನಿಲ್ ಕುಂಬ್ಳೆ. ನೆಕ್ಸ್ಟ್, ಜೀವನವೇ ಸಂಗೀತ ಎನ್ನುವ ನುಡಿ ಯಾರಿಗೆ ಸಂಬಂಧಿಸಿದೆ? ನೋಡಿ ಸ್ನೇಹಿತರೆ, ಜೀವನವೇ ಸಂಗೀತ ಎನ್ನುವ ನುಡಿ ಯಾವುದು? ನುಡಿ ಯಾರಿಗೆ ಸಂಬಂಧಿಸಿರುವಂಥದ್ದು ಈ ನುಡಿ ಯಾವುದು? ಜೀವನವೇ ಸಂಗೀತ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಪಂಡಿತ್ ರವಿಶಂಕರ್ ಅವರಿಗೆ ಈ ಹೇಳಿಕೆ ಅನ್ನುವಂಥದ್ದು ಸಂಬಂಧಿಸಿರುವುದು. ನೋಡಿ ಸ್ನೇಹಿತರೆ, ಈ ನಮ್ಮ ತರಗತಿಯಲ್ಲಿ ಮುಂದಿನ ದಿನಮಾನದಲ್ಲಿ ಅತ್ಯಂತ ವಿಸ್ತೃತವಾದಂತಹ ಕಂಪ್ಲೀಟ್ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಾಗ ನಾವು 4 ಆಯ್ಕೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಒಂದು 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ತಮ್ಮ ಮುಂದೆ ಸರಿಸುಮಾರು 1 ಗಂಟೆಗಳ ಕಾಲ ಆ 10 ಪ್ರಶ್ನೆಗಳ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. 10 ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಸುತ್ತುವರೆದಂಥ 360 ಡಿಗ್ರಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದೇ ರೀತಿ ನಾವು ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಆಯ್ಕೆಗಳ ಅನಾಲಿಸಿಸನ್ನು ಮಾಡ್ತಾ ಹೋಗೋಣ. ಹಾಗಾಗಿ ಹಿಂದೆ ಈ ನಮ್ಮ ಯೂಟ್ಯೂಬ್ ತರಗತಿಯನ್ನು KS ಕ್ಲಾಸಸ್ ಯೂಟ್ಯೂಬ್ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಿಮಗೆ ಆ ಎಲ್ಲ ತರಗತಿಗಳನ್ನು ವೀಕ್ಷಣೆ ಮಾಡಲು ಅತ್ಯಂತ ಬೇಗನೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದುಬಿಡ್ತದೆ ಸ್ನೇಹಿತರೆ. ಹಾಗಾಗಿ ಯಾರಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನೀವು ಈ ನಮ್ಮ ತರಗತಿಯನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನು ವೀಕ್ಷಿಸಿ. ಅದೇ ರೀತಿ ನಿಮಗೆ ಈ ಎಲ್ಲ ಪ್ರಶ್ನೆಗಳ PDF ಏನಾದರೂ ಬೇಕೆನಿಸಿದರೆ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ನಾನು ಆ್ಯಡ್ ಮಾಡಿರ್ತೀನಿ. ಅದಕ್ಕೆ ಹೋಗಿ ಜಾಯಿನ್ ಆಗುವುದರ ಮುಖಾಂತರ ನೀವು ಈ PPTಯನ್ನು ಪಡೆದುಕೊಳ್ಳಬಹುದು. ಅಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡಿರ್ತೀನಿ. ಅದೇ ರೀತಿ ಇಲ್ಲಿಯವರೆಗೆ ನಮ್ಮ ಈ ತರಗತಿಯನ್ನು ಎಲ್ಲ ನನ್ನ ಕರ್ನಾಟಕದ ಸಮಸ್ತ ಸ್ಪರ್ಧಾ ಮಿತ್ರರು ವೀಕ್ಷಣೆ ಮಾಡಿದ್ರಿ ಸ್ನೇಹಿತರೆ. ಇಲ್ಲಿಯವರೆಗೆ ಅತ್ಯಂತ ಉತ್ಸುಕತೆಯಿಂದ ವೀಕ್ಷಿಸಿದಂತಹ ಎಲ್ಲ ನನ್ನ ಮಿತ್ರರಿಗೆ ಧನ್ಯವಾದಗಳು.